ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ನನ್ನ ಮುನ್ನ ಲಾಗ್ಸ್ಗೆ ಸ್ವಾಗತ. ನಾನಿವತ್ತು ಆಲೂ ಬೋಂಡ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಮೊದಲಿಗೆ ನಾನು ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸು, ಪುದೀನ, ಕೊತ್ತಂಬರಿ, ಒಂದು 7ರಿಂದ 8 ಹಸಿಮೆಣ್ಸಿನ್ಕಾಯಿ ಇಷ್ಟು ತೊಗೊಂಡಿದ್ದೀನಿ. ಆಮೇಲೆ ಸಿಪ್ಪೆ ತೆಗೆದು ಬೇಯಿಸಿಕೊಂಡಿದ್ದೀನಿ. ಆಲೂಗಡ್ಡೆ 2 ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಇದಕ್ಕೆ ಮಸಾಲೆಗೆ ಮತ್ತು ಈರುಳ್ಳಿ, ಮೆಣಸಿನ್ಕಾಯಿ, ಸ್ವಲ್ಪ ಕ್ಯಾರೆಟ್ ತುರಿ, ಸ್ವಲ್ಪ ಗರಂ ಮಸಾಲ ಮತ್ತು ರುಚಿಗೆ ಉಪ್ಪು, ಸ್ವಲ್ಪ ಕೊತ್ತಂಬರಿ, ಕರಿಬೇವು ಇದ್ದರೆ ಕರಿಬೇವು ಹಾಕ್ಕೋಬೋದು. ಕರಿಯೋದಕ್ಕೆ ಎಣ್ಣೆ, ಹಿಟ್ಟು ಕಲಸೋದಕ್ಕೆ 1 ಕಪ್ಪು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಸ್ವಲ್ಪ ಸೋಂಪು, ಇದು ಓಂಕಾಳು, ಅಜ್ವಾಯಿನ್ ಅಂತಾರಲ್ಲ ಅದು 1/4 ಟೀ ಸ್ಪೂನಷ್ಟು, 1/4 ಟೀ ಸ್ಪೂನಷ್ಟು ಸೋಡಾ, ಚಿಟಿಕೆ ಸೋಡಾ, 1/4 ಟೀ ಸ್ಪೂನ್ ಅಲ್ಲ, ಉಪ್ಪು ರುಚಿಗೆ ತಕ್ಕಷ್ಟು. ಮೊದಲಿಗೆ ನಾನಿಲ್ಲಿ ಬಾಣಲಿ ಇಟ್ಟಿದ್ದೀನಿ. 1 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಯಾರ್ಯಾರು ಹೊಸ್ದಾಗಿ ನನ್ನ ವೀಡಿಯೋ ನೋಡ್ತಿದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಮೊದಲಿಗೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಮೆಣಸು, ಜೀರಿಗೆ ಮತ್ತು ಕೊತ್ತಂಬರಿ, ಪುದೀನ ಇಷ್ಟನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊಬೇಕು, ಹಸಿ ವಾಸನೆ ಹೋಗೋವರೆಗೂ. ತುಂಬ ಟೇಸ್ಟಾಗಿರುತ್ತೆ, ಚೆನ್ನಾಗಿರುತ್ತೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ ಆಲೂ ಬೋಂಡ. ಯಾರ್ಯಾರು ಹೊಸ್ದಾಗಿ ನನ್ನ ಚಾನಲ್ ನೋಡ್ತಿದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಚಾನಲ್ಗೆ ಸಪೋರ್ಟ್ ಮಾಡಿ. ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡ್ರೆ ಸಾಕಿದು. 1ರಿಂದ 2 ನಿಮಿಷ ಸಾಕು. ಆಗಿದೆ ಇದು. ಇವಾಗ ಇದನ್ನು ಸ್ವಲ್ಪ ತಣ್ಣಗೆ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕಿದು. ರುಚಿಗೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಸ್ವಲ್ಪ ಉಪ್ಪು ಹಾಕಿ ರುಬ್ಕೋಬೇಕು. ಮೀಡಿಯಮಾಗಿ ರುಬ್ಬಿದ್ರೆ ಸಾಕು, ತುಂಬ ನುಣ್ಣಗೇನು ರುಬ್ಬಂಥದ್ದೇನಿಲ್ಲ. ಈಗ ನಾನು ಬೇಯಿಸಿಟ್ಟಿರೋ ಅಂಥ ಆಲೂಗೆಡ್ಡೆ 2 ಆಲೂಗೆಡ್ಡೆನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ತಿದ್ದೀನಿ. ಇದಾಗಿದೆ. ಇವಾಗ ಇದಕ್ಕೆ ನಾನು ಈರುಳ್ಳಿ, ಕಟ್ ಮಾಡಿರೋಂಥ ಈರುಳ್ಳಿ, ಕ್ಯಾರೆಟು ಮತ್ತು ಗರಂ ಮಸಾಲ, ಉಪ್ಪು ಮತ್ತು ಗರಂ ಮಸಾಲ ಮತ್ತು ಕ್ಯಾರೆಟು, ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಇಷ್ಟನ್ನು ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಬೇಕು. ಯಾರ್ಯಾರು ಹೊಸ್ದಾಗಿ ನನ್ನ ವೀಡಿಯೋ ನೋಡ್ತಿದ್ದೀರೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಸಪೋರ್ಟ್ ಮಾಡಿ ಚಾನಲ್ಗೆ. ತುಂಬ ಟೇಸ್ಟಾಗಿರುತ್ತೆ. ಈಗ ನಾವು ರುಬ್ಕೊಂಡಿದ್ದೀವಲ್ಲ ಚಟ್ನಿ, ಅದ್ರದ್ದು 2 ಸ್ಪೂನಷ್ಟು ಇದಕ್ಕೆ ಹಾಕೋಬೇಕು ಖಾರನ. ಇದೇನಿದೆ ಚಟ್ನಿ, ಗ್ರೀನ್ ಚಟ್ನಿ, ಇದು ಕಬಾಬ್ಗೂ ಟೇಸ್ಟಾಗಿರುತ್ತೆ. ಇದಕ್ಕಿಂತ ಸ್ವಲ್ಪ ಆಲ್ಟ್ರೇಷನ್ ಇದೆ, ಆಮೇಲೆ ಮಾಡ್ತೀನಿ. ಇವಾಗ ಇದನ್ನೇ 2 ಸ್ಪೂನ್ ಹಾಕೋಬೇಕು ಚಟ್ನಿನ. ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಉಪ್ಪು ನೋಡಿ ಹಾಕೋಬೇಕು, ಯಾಕೆಂದರೆ ನಾವು ಚಟ್ನಿಗೂ ಸ್ವಲ್ಪ ಉಪ್ಪು ಹಾಕಿರ್ತೀವಿ, ಮತ್ತು ಆಲೂಗಡ್ಡೆ ಕಲಸೋನಾಗಲೂ ಉಪ್ಪು ಹಾಕಿದ್ದೀವಲ್ಲ, ನೋಡಿ ಸ್ವಲ್ಪ ಉಪ್ಪು ಕಮ್ಮಿನೇ ಹಾಕ್ಕೊಂಡು ಆಮೇಲೆ ಸಾಲದೇ ಇದ್ದರೆ ಹಾಕೋಬೋದು. ಇದಾಗಿದೆ. ಇವಾಗ ಕಲಸಿಟ್ಟಿದ್ದೀನಿ. ಈಗ ಇದನ್ನು ಉಂಡೆ ಮಾಡಿಟ್ಕೊಂಬಿಡ್ಬೇಕು. ನಮ್ಗೆ ಯಾವ ಸೈಜ್ ಬೇಕೋ, ಬೋಂಡ ಸೈಜ್ ನೋಡಿದ್ದೀರಲ್ಲ ಆ ಥರ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಉಂಡೆ ಮಾಡಿ ಇಟ್ಕೊಂಬಿಡ್ಬೇಕು. ನಾನು ಮಾಡಿರೋ ಮೆಜರ್ಮೆಂಟಲ್ಲಿ ಮಾಡಿದ್ರೆ ಒಂದು 20ರಿಂದ 25 ಬೋಂಡ ಮಾಡ್ಬೋದು. ಈಗ ನಾವು ಹಿಟ್ಟು ಕಲಸೋದಕ್ಕೆ ಕಡಲೆ ಹಿಟ್ಟು ಜರಡಿ ಇಟ್ಕೊಬೇಕು ನೀಟಾಗೆ. 1 ಕಪ್ ಕಡಲೆ ಹಿಟ್ಟು, ಒಂದು ಸ್ವಲ್ಪ ಓಂಕಾಳು, ಚಿಟಿಕೆ ಸೋಡಾ ಮತ್ತು ಉಪ್ಪು ರುಚಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಿಸ್ಬೇಕು.
ನೀರು ಸ್ವಲ್ಪ ಸ್ವಲ್ಪನೇ ನೋಡಿ ಹಾಕೋಬೇಕು. ತುಂಬ ತೆಳುವಾದರೂ ಚೆನ್ನಾಗಿರಲ್ಲ, ಹಿಟ್ಟು ಅದಕ್ಕೆ ಅಂಟಲ್ಲ. ಮೀಡಿಯಮಾಗೆ, ತುಂಬ ತೆಳುನೂ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು, ಈ ಹದಕ್ಕಿದ್ರೆ ಸಾಕು. ಇದಾಗಿದೆ. ಇವಾಗ ಎಣ್ಣೆ ಕಾಯಕ್ಕಿಡೋಣ. ಎಣ್ಣೆ ಕಾಯ್ದೈತಿ. ಇವಾಗ ಇದನ್ನು ಈ ಉಂಡೆ ತೊಗೊಂಡು ನೀಟಾಗಿ ಅದರಲ್ಲಿ ಹೆಜ್ಜಿ ನೀಟಾಗಿ ಬಿಡಬೇಕು. ಬಜ್ಜಿ ಮಾಡ್ತೀವಲ್ಲ, ಸೇಮ್ ಅದೇ ಥರನೇ. ತುಂಬ ಚೆನ್ನಾಗಿರುತ್ತೆ. ಮಳೆ ಬರ್ತಾ ಇರೋದ್ರಿಂದ ತುಂಬ ಟೇಸ್ಟಾಗೂ ಇರುತ್ತೆ. ಚಳಿಗೆ ತುಂಬ ಖಾರವಾಗೂ ಇರುತ್ತೆ. ನೀವು ಖಾರ ಬೇಕಂದರೆ ಖಾರ ಜಾಸ್ತಿ ಹಾಕೊಬೋದು. ನಾನು ಸ್ವಲ್ಪ ಖಾರ ಕಮ್ಮಿನೇ ಹಾಕಿದ್ದೀನಿ. ತುಂಬ ಟೇಸ್ಟಿಯಾಗಿರೋದು, ಬೇಗ ಆಗುತ್ತೆ, ಚೆನ್ನಾಗೂ ಇರುತ್ತೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಜಾಸ್ತಿ ಹೊತ್ತೇನು ಬೇಯಿಸೋ ಅಷ್ಟಿಲ್ಲ ಇದು. ಅಕ್ಕಿ ಹಿಟ್ಟಿದ್ರೆ ನೀವು ಹಾಕೊಬೋದು. ನಾನು ಅಕ್ಕಿ ಹಿಟ್ಟು ಹಾಕಿಲ್ಲ ಇಲ್ಲಿ. ಅಕ್ಕಿ ಹಿಟ್ಟು ಬೇಕಾದರೂ ಹಾಕ್ಕೊಬೋದು, ಸ್ವಲ್ಪ ಕ್ರಿಸ್ಪಿ ಬರೋದಕ್ಕೆ. ಇದು ನಾನು ಯೂಸ್ ಮಾಡಿರೋ ಹಿಟ್ಟು ಚೆನ್ನಾಗಿದೆ, ಅದರಿಂದ ನಾನು ಅಕ್ಕಿ ಹಿಟ್ಟೇನು ಹಾಕಿಲ್ಲ. ಇದು ಕ್ರಿಸ್ಪಿಯಾಗೇ ಬರುತ್ತೆ. ಕರೆಕ್ಟಾಗಿ 2.5 ನಿಮಿಷ 3 ನಿಮಿಷ ಸಾಕು, ಬೆಂದಿರುತ್ತೆ ನೀಟಾಗಿ. ತುಂಬ ಹೈ ಫ್ಲೇಮಲ್ಲಿ ಬೇಯಿಸಬಾರ್ದು, ಸ್ವಲ್ಪ ಉರಿ ಕಮ್ಮಿ ಇಟ್ಟೇ ಬೇಯಿಸಬೇಕು. ಇದಾಗಿದೆ. ಇವಾಗ ನೆಕ್ಸ್ಟು ಉಳಿದಿರೋದನ್ನೆಲ್ಲ ಹಾಗೆ ಹಾಕಬೇಕು. ಈಗ ಆಗಿದೆ. ಇದು ಚಟ್ನಿ ಇದೆಯಲ್ಲ, ನಾವು ರುಬ್ಬಿರೋ ಅಂಥದ್ದು, ಆ ಚಟ್ನಿಗೆ 1 ಕಪ್ಪು ಮೊಸರು ಮತ್ತು ಸ್ವಲ್ಪ ಉಪ್ಪು ಹಾಕಿ, ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪು ಹಾಕಿ, ಮತ್ತು ಇನ್ನೊಂದು 2 ರೌಂಡು ನುಣ್ಣಗೆ ರುಬ್ಕೊಂಬಿಡ್ಬೇಕು ಇದನ್ನು. ಚಟ್ನಿ ಇದು ಬೋಂಡ ಜೊತೆಗೆ ತುಂಬ ಟೇಸ್ಟಾಗಿರುತ್ತೆ. ಮತ್ತು ಕಬಾಬ್ಗೂ ಕೂಡ ಇದೇ ಚಟ್ನಿನೇ ಯೂಸ್ ಮಾಡೋದು, ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ಟೇಸ್ಟ್ ಹೇಗಿದೆ ಅಂತ ಹೇಳಿ. ನೋಡಿದ್ರಲ್ಲ, ಆಲೂಗಡ್ಡೆ ಬೋಂಡ ಎಷ್ಟು ಈಸಿಯಾಗಿ ಮಾಡ್ಬೋದು, ತುಂಬ ಟೇಸ್ಟಿಯಾಗೂ ಇರುತ್ತೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನೀವು ಒಂದು ಸಲ ಟ್ರೈ ಮಾಡಿ, ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ. ಬಿಸಿ ಬಿಸಿ ಆಲೂ ಬೋಂಡ ತುಂಬ ಚೆನ್ನಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.